ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಯಶವಂತ್ ಅಂದ್ಬಿಟ್ಟು, ಬಿಲ್ಗುಂದ ಗ್ರಾಮ, ಪಿರಿಯಾಪಣ್ಣ ತಾಲೂಕು, ಮೈಸೂರು ಡಿಸ್ಟಿಕ್ಕು. ನಾವು ಆರ್ಡೂರ್ ಸೀಡ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವ್ರದ್ದು ವಿಜಯ್ ಅಂದ್ಬಿಟ್ಟು ಹೊಸ ಕಲ್ಲಂಗಡಿ ತಳಿನ ಹಾಕಿದ್ವಿ. ನಮ್ಮ ಏರಿಯಾದಲ್ಲಿ ಈ ನಡುವೆ ಕಲ್ಲಂಗಡಿ ಒಂದು ವಾತಾವರಣದ ವೈಪರೀತ್ಯದಿಂದ ಕರೆಕ್ಟಾಗಿ ಸೆಟ್ಟಿಂಗ್ ಕೂರ್ತಿರ್ಲಿಲ್ಲ. ಬಟ್ ಹೊಸ ವೆರೈಟಿಯನ್ನು ನಾವು ಪ್ರಯೋಗ ಮಾಡಿದ್ವಿ. ಬೇರೆ ಹಳ್ಳ ತಳಿಗಳು ಸೆಟ್ಟಿಂಗ್ ಫೇಲ್ ಆಯಿತು, ಬಟ್ ಇದು ತುಂಬ ಚೆನ್ನಾಗಿ ಸೆಟ್ಟಿಂಗ್ ಕೂಳ್ತಿದೆ. ಇಳುವರಿ ಕೂಡ ಚೆನ್ನಾಗಿ ಬರ್ತಾ ಇದೆ. ಈಗ ಆಲ್ಮೋಸ್ಟ್ ನಾವು ಹಾಕಿರೋ ರೀತಿ ನೋಡಿದ್ರೆ ಒಂದು ಎಕರೆಗೆ 15ರಿಂದ 18 ಟನ್ ತನಕ ಇಳುವರಿ ಬೀಳೋ ಸಾಧ್ಯತೆ ಇದೆ. ಸೈಜ್ ವೈಸ್ ಬಂದು ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಫಸ್ಟ್ ಗ್ರೇಡ್ ಕ್ವಾಲಿಟಿ ಕಾಯಿಗಳು ಇದಾವೆ. ಔಟ್ಸೈಡ್ ಎಕ್ಸ್ಪೋರ್ಟ್ ಎಲ್ಲ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಸ್ಪೆಷಾಲಿಟಿ, ನಮ್ಮ ಏರಿಯಾದಲ್ಲಿ ವಿಲ್ಟ್ ಜಾಸ್ತಿ ಅಂದ್ರೆ ಸೊರಗು ರೋಗ ಇದನ್ನ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡ್ತದೆ. ಯಾವುದೇ ರೀತಿ ರೋಗಗಳು ಬಂದಿಲ್ಲ. ಆಲ್ಮೋಸ್ಟ್ 60-62 ದಿನ ಆಗಿದ್ರು ಕೂಡ ತೋಟ ಇನ್ನೂ ಸ್ವಲ್ಪ ಬಾಡೋದಾಗ್ಲಿ, ಎಲೆ ತರಕ್ ಬರೋದಾಗ್ಲಿ ಯಾವುದೇ ರೀತಿ ಇಲ್ಲ. ಅದರಿಂದ ನಾನು ರೈತರುಗಳಿಗೆಲ್ಲ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಆರ್ಡೂರ್ ಸೀಡ್ಸ್ ಅವರ ವಿಜಯ್ ಮತ್ತು ವಿರಾಟ್ 2 ತರ ಇದಾವೆ. ವಿಜಯ್ನ ಮುಂಗಾರಲ್ಲಿ ಬಳಸಿ, ವಿರಾಟ್ನ ಈ ತರ ಬೇಸಿಗೆಗಾಲದಲ್ಲಿ ಬಳಸಬಹುದು ಅಂತ ರೆಕಮೆಂಡ್ ಮಾಡ್ತೀನಿ. ಧನ್ಯವಾದಗಳು. ಇದು ಆರ್ಡರ್ ಸ್ಟೇಟ್ಸ್ ವಿಜಯ್ ಕಲ್ಲಂಗಡಿ ನಮ್ಮ ಬಿಳುಗುಂದ ಗ್ರಾಮದ ಗೋವಿಂದೇಗೌಡರು ಕೊಟ್ಟಿದ್ದು. ತುಂಬಾ ಚೆನ್ನಾಗಿ ಬಂದಿದೆ. ವಿಲ್ಟು 70 ದಿನ ಆಗಿದೆ, ವಿಲ್ಟ್ ಏನು ಬಂದಿಲ್ಲ. ಎಲ್ಲ ರೈತರು ಕೂಡ ವಿಜಯ್ ಸೀಡ್ಸ್ನ ಆರಾಮಾಗಿ, ಆರ್ಡರ್ ಸೀಡ್ಸ್ ವಿಜಯ್ ಸೀಡ್ಸ್ನ ಆರಾಮಾಗಿ ಕಲ್ಲಂಗಡಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ಎಲ್ಲ ರೈತರು ಇದನ್ನ ಮುಂದಿನ ವರ್ಷ ಸ್ಟಾರ್ಟ್ ಮಾಡಿ. ಇದ್ರ ಬಂದು ಇನ್ನೊಂದು ಐತೆ ವಿರಾಟ್ ಮತ್ತೆ ವಿಜಯ್. ವಿರಾಟ್ ಬಂದು ಬಿಸಿಲಿಗೆ, ವಿಜಯ್ ಬಂದು ಮಾಮೂಲಿ ನವೆಂಬರ್-ಡಿಸೆಂಬರ್ ತಿಂಗಳಲ್ಲೆಲ್ಲ ಹಾಕ್ಬೋದು. ಎಲ್ಲ ರೈತರು ವಿಜಯ್ ಮತ್ತೆ ವಿರಾಟ್ ಅನ್ನು ಬೆಳಿಬೇಕಂತ ಕೇಳ್ಕೊಳ್ತೀವಿ. ಇಳುವರಿ ಬರ್ತದೆ, ಒಂದು 15ರಿಂದ 20 ಟನ್ ಗಂಟು ಏನು ತೊಂದರೆ ಇಲ್ಲ ಬರ್ತದೆ.